ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲ ಪ್ರಶ್ನೆ, ಜೆಜೆರೋ ಕ್ರೇಟರ್ ಯಾವ ಗ್ರಹದ ಒಂದು ಭಾಗವಾಗಿದೆ? ಆಪ್ಷನ್ ಎ ಶುಕ್ರ, ಆಪ್ಷನ್ ಬಿ ಬುಧ, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಗುರು. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳ. ನಾಸಾದ ಮಂಗಳಯಾನ ನೌಕೆ ಭೂಮಿಗೆ ಮರಳಲು ತನ್ನ ಮೊದಲ ರಾಕ್ ಮಾದರಿಯನ್ನು ಯಶಸ್ವಿಯಾಗಿ ಸಂಗ್ರಹಿಸಿದೆ. ಒಂದು ಪೆನ್ಸಿಲ್ ದಪ್ಪವಿರುವ ರಾಕ್ ಸ್ಯಾಂಪಲ್ ಯೋಜಿತ ಕಂಪನಗಳ ಸರಣಿಯಲ್ಲಿ ಟ್ಯೂಬ್ಗೆ ಆಳವಾಗಿ ಜಾರಿ ಬೀಳಬಹುದು. ಪರಿಶ್ರಮವು ಫೆಬ್ರವರಿಯಲ್ಲಿ ಮಂಗಳನ ಜೆಜೆರೋ ಕ್ರೇಟರ್ಗೆ ಆಗಮಿಸಿತು. ಪ್ರಾಚೀನ ಜೀವನದ ಪುರಾವೆಯನ್ನು ಕಂಡುಹಿಡಿಯಲು ಬಂಡೆಗಳ ಹುಡುಕಾಟದಲ್ಲಿ ಕೋಟೆಯು ಕೋಟ್ಯಾಂತರ ವರ್ಷಗಳ ಹಿಂದೆ ಸರೋವರ ಮತ್ತು ನದಿ ಡೆಲ್ಟಾದ ನೆಲೆಯಾಗಿದೆ ಎಂದು ನಂಬಲಾಗಿದೆ. ಪರಿಶ್ರಮದಿಂದ ಸಂಗ್ರಹಿಸಿದ ಮಾದರಿಯನ್ನು ಹಿಂಪಡೆಯಲು ನಾಸಾ ಇನ್ನಷ್ಟು ಬಾಹ್ಯಾಕಾಶ ನೌಕೆಗಳನ್ನು ಉಡಾಯಿಸಲು ಯೋಜಿಸಿದೆ. ಮುಂದಿನ ಪ್ರಶ್ನೆ, ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ದುಬೈ, ಆಪ್ಷನ್ ಬಿ ದಾವೋಸ್, ಆಪ್ಷನ್ ಸಿ ಪ್ಯಾರಿಸ್, ಆಪ್ಷನ್ ಡಿ ಜಿನೀವಾ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಯಾರಿಸ್. ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿಯ ಸಂಸ್ಥೆಯು 30ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ಅಂತರ ಸರ್ಕಾರಿ ಆರ್ಥಿಕ ಸಂಸ್ಥೆಯಾಗಿದೆ. ಇದರ ಪ್ರಧಾನ ಕಚೇರಿಯು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಇತ್ತೀಚೆಗೆ ಒಇಸಿಡಿ ಆರ್ಥಿಕ ವರ್ಷ 2021-22ಕ್ಕೆ ಭಾರತದ ಆರ್ಥಿಕ ಪ್ರಕ್ಷೇಪಣಗಳನ್ನು ಬಿಡುಗಡೆ ಮಾಡಿದೆ. ಇದನ್ನು 9.7% ಎಂದು ಅಂದಾಜಿಸಲಾಗಿದೆ. ಇದು ಅದರ ಹಿಂದಿನ ಮುನ್ಸೂಚನೆಗಿಂತ 0.2% ಕಡಿಮೆಯಾಗಿದೆ. ಚೀನಾದ ಆರ್ಥಿಕತೆಯು 2021ರಲ್ಲಿ ಶೇಕಡಾ 8.5ರಷ್ಟು ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ. ಮುಂದಿನ ಪ್ರಶ್ನೆ, ಆಡಿಯೋ ವಿಜುವಲ್ ಹೆರಿಟೇಜ್ ವಿಶ್ವ ದಿನದ ವಿಷಯ ಯಾವುದು? ಆಪ್ಷನ್ ಎ ನಿಮ್ಮ ವಿಂಡೋ ಟು ದಿ ವರ್ಲ್ಡ್, ಆಪ್ಷನ್ ಬಿ ಯೂನಿವರ್ಸ್ ಅಂಡರ್ಸ್ಟ್ಯಾಂಡ್ಸ್, ಆಪ್ಷನ್ ಸಿ ಹಿಂದೆ ಯಾರನ್ನೂ ಬಿಡುವುದಿಲ್ಲ, ಆಪ್ಷನ್ ಡಿ ಅಂತರ್ಗತ ಮತ್ತು ಸುಸ್ಥಿರ ಪ್ರಸ್ತುತಿ. ಸರಿಯಾದ ಉತ್ತರ ಆಪ್ಷನ್ ಎ ನಿಮ್ಮ ವಿಂಡೋ ಟು ದಿ ವರ್ಲ್ಡ್. ಆಡಿಯೋ ವಿಜುವಲ್ ಹೆರಿಟೇಜ್ಗಾಗಿ ವಿಶ್ವ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 27ರಂದು ಆಚರಿಸಲಾಗುತ್ತದೆ. ಇದರ ಬಗ್ಗೆ ಅರಿವು ಮೂಡಿಸಲು ಮತ್ತು ಆಡಿಯೋ ವಿಜುವಲ್ ವಸ್ತುಗಳನ್ನು ಸಂರಕ್ಷಿಸುವ ಪ್ರಾಮುಖ್ಯತೆಯನ್ನು ಅಂಗೀಕರಿಸುತ್ತದೆ. 1980ರಲ್ಲಿ ಚಲಿಸುವ ಚಿತ್ರಗಳ ರಕ್ಷಣೆ ಮತ್ತು ಸಂರಕ್ಷಣೆಗಾಗಿ ಶಿಫಾರಸ್ಸಿನ 21ನೇ ಸಾಮಾನ್ಯ ಸಮ್ಮೇಳನವು ಆಡಿಯೋ ವಿಜುವಲ್ ಹೆರಿಟೇಜ್ಗಾಗಿ ವಿಶ್ವ ದಿನವನ್ನು ಅಳವಡಿಸಿಕೊಂಡಿತು. ಈ ವರ್ಷದ ಶ್ರಾವ್ಯ ಪರಂಪರೆಯ ವಿಶ್ವ ದಿನದ ವಿಷಯವು ಜಗತ್ತಿಗೆ ನಿಮ್ಮ ಕಿಟಕಿ. ಮುಂದಿನ ಪ್ರಶ್ನೆ, ಭಾರತ ಸೇರಿದಂತೆ 136 ದೇಶಗಳ ಗುಂಪು ದೊಡ್ಡ ಕಂಪನಿಗಳಿಗೆ ಕನಿಷ್ಠ ಜಾಗತಿಕ ತೆರಿಗೆ ದರವನ್ನು ಶೇಕಡಾ ಎಷ್ಟು ನಿಗದಿಪಡಿಸಿದೆ? ಆಪ್ಷನ್ ಎ 5%, ಆಪ್ಷನ್ ಬಿ 10%, ಆಪ್ಷನ್ ಸಿ 15%, ಆಪ್ಷನ್ ಡಿ 20%. ಸರಿಯಾದ ಉತ್ತರ ಆಪ್ಷನ್ ಸಿ 15%. ಭಾರತ ಸೇರಿದಂತೆ 136 ದೇಶಗಳ ಒಂದು ಸೆಟ್ ದೊಡ್ಡ ಕಂಪನಿಗಳಿಗೆ ಕನಿಷ್ಠ 15% ಜಾಗತಿಕ ತೆರಿಗೆಯನ್ನು ನಿಗದಿಪಡಿಸಿದೆ. ಇದು ಹೂಡಿಕೆಯನ್ನು ಆಕರ್ಷಿಸಲು ಈ ದೇಶಗಳಿಗೆ ನೆಲದ ತೆರಿಗೆ ದರವನ್ನು ನಿಗದಿಪಡಿಸುತ್ತದೆ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕಡಿಮೆ ದರದಲ್ಲಿ ತೆರಿಗೆ ವಿಧಿಸುವುದನ್ನು ತಡೆಯುತ್ತದೆ. ಯುಎಸ್ಎ ಸೇರಿದಂತೆ ಹಲವು ದೇಶಗಳಿಂದ ಈ ಕ್ರಮವನ್ನು ಸಮತಟ್ಟಾದ ಆಟದ ಮೈದಾನವಾಗಿ ನೋಡಲಾಗುತ್ತದೆ ಮತ್ತು ಈ ದರವು ಅನೇಕ ದೇಶಗಳಲ್ಲಿ ಕಾರ್ಪೊರೇಟ್ ತೆರಿಗೆ ದರವನ್ನು 23.5%ಗಿಂತ ಕಡಿಮೆಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಶಿಖರವನ್ನು ಮಹಾಹಿಮದ 5 ನಿಧಿಗಳು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಲೋತ್ಸೆ, ಆಪ್ಷನ್ ಬಿ ಗಾಡ್ವಿನ್ ಆಸ್ಟಿನ್, ಆಪ್ಷನ್ ಸಿ ಕಾಂಚನಗಂಗಾ, ಆಪ್ಷನ್ ಡಿ ಧೌಲಗಿರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಚನಗಂಗಾ. ಕಾಂಚನಗಂಗಾ ಮಹಾಹಿಮದ 5 ನಿಧಿಗಳು ಎಂದು ಪ್ರಸಿದ್ಧವಾಗಿದೆ. ಮುಂದಿನ ಪ್ರಶ್ನೆ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪ್ರೇರಣಾ ಸ್ಥಳವನ್ನು ನೇವಲ್ ಸೈನ್ಸ್ ಮತ್ತು
ತಾಂತ್ರಿಕ ಪ್ರಯೋಗಾಲಯ ಯಾವ ನಗರದಲ್ಲಿದೆ? ಆಪ್ಷನ್ ಎ ಕೊಚ್ಚಿ, ಆಪ್ಷನ್ ಬಿ ವಿಶಾಖಪಟ್ಟಣಂ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಭುವನೇಶ್ವರ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಶಾಖಪಟ್ಟಣಂ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪ್ರೇರಣಾ ಸ್ಥಳವನ್ನು ನೇವಲ್ ಸೈನ್ಸ್ ಮತ್ತು ತಾಂತ್ರಿಕ ಪ್ರಯೋಗಾಲಯ, ವಿಶಾಖಪಟ್ಟಣಂ. ಇದನ್ನು ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ 90ನೇ ಜನ್ಮದಿನದ ಸಂದರ್ಭದಲ್ಲಿ ಮತ್ತು ಆಜಾದಿ ಕಾ ಅಮೃತ್ ಮಹೋತ್ಸವ ಸ್ಮರಣಾರ್ಥಕವಾಗಿ ಉದ್ಘಾಟಿಸಲಾಯಿತು. ಎನ್ಎಸ್ಟಿಎಲ್ ರಕ್ಷಣಾ ಸಂಶೋಧನೆಯ ಪ್ರಧಾನ ನೌಕಾ ಸಂಶೋಧನಾ ಪ್ರಯೋಗಾಲಯವಾಗಿದೆ ಮತ್ತು ಅಭಿವೃದ್ಧಿ ಸಂಸ್ಥೆ ವರುಣಾಸ್ತ್ರ, ಟರ್ಪೀಡೋ, ಅಡ್ವಾನ್ಸ್ ಲೈಟ್ ಮತ್ತು ಮಾರಿಚ್ ಡಿಕಾಯ್ ಸೇರಿದಂತೆ ಎನ್ಎಸ್ಟಿಎಲ್ ಉತ್ಪನ್ನಗಳನ್ನು ಸ್ಥಳದಲ್ಲಿ ಪ್ರದರ್ಶಿಸಲಾಗುತ್ತದೆ. ಈ ಸಾಮಾನ್ಯ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.